ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗ ಬರುವಂಥ ಒಂದು ಮಂಗಳವಾರದ ದಿವಸ, ಅಂಗಾರಕ ಸಂಕಷ್ಟ ಚತುರ್ಥಿ ದಿವಸ ನಾನು ಈಗ ತಿಳಿಸಿಕೊಡುವಂಥ ಕೆಲವೊಂದು ನೀವು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ನಮಗೆ ಒಳ್ಳೆಯ ಕೆಲಸ ಸಿಗಬೇಕು, ಆ ಥರ ಇನ್ನೂ ಎಷ್ಟೊಂದು ನಿಮ್ಮಲ್ಲಿ ಒಂದು ಸಮಸ್ಯೆಗಳಿರುತ್ತೆ, ಅವೆಲ್ಲ ನೀವು ಪರಿಹಾರ ಮಾಡಿಕೊಳ್ಳಬಹುದು. ನೋಡಿ, ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಂದರೆ, ಅಂಗಾರಕ ಅಂತಂದರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಈ ಅಂಗಾರಕ ಸಂಕಷ್ಟ ಚತುರ್ಥಿ ದಿವಸ ನೀವು ಉಪವಾಸ, ಪ್ರಾರ್ಥನೆ, ಪೂಜೆ ಇವೆಲ್ಲವನ್ನು ಕೂಡ ಮಾಡೋದ್ರಿಂದ ಗಣೇಶ ಮತ್ತು ಮಂಗಳ ಗ್ರಹದ ಶಕ್ತಿಗಳು ಸೇರಿ ಅಸಾಧಾರಣವಾದ ಒಂದು ಆಧ್ಯಾತ್ಮಿಕ ಒಂದು ಫಲವನ್ನು ನೀಡ್ತಾ ಹೋಗುತ್ತದೆ. ಅಂದರೆ ಹೆಚ್ಚಿನ ಮಟ್ಟದಲ್ಲಿ ನೀವು ಶುಭ ಫಲಗಳನ್ನು ಪಡಿತಾ ಹೋಗ್ತೀರಿ. ನೀವು ಈಗ ತಿಂಗಳಿಗೊಮ್ಮೆ ಏನು ಸಂಕಷ್ಟ ಚತುರ್ಥಿ ಮಾಡ್ತೀರೋ ಅದರ 10 ಪಟ್ಟಷ್ಟು ಫಲ ನಮಗೆ ಈ ಒಂದು ಸಂಕಷ್ಟದ ಚತುರ್ಥಿಯಲ್ಲಿ ಸಿಗ್ತಾ ಹೋಗುತ್ತದೆ. ಅದಲ್ಲದೆ ಈ ಒಂದು ಸಂಕಷ್ಟ ಚತುರ್ಥಿಯಲ್ಲಿ ಗಜಕೇಸರಿ ಯೋಗವೂ ಕೂಡ ಬಂದಿದೆ. ಹಾಗಾಗಿ ನಾನು ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರೆ, ಒಂದು ಏನಪ್ಪ ಅಂದರೆ ಒಳ್ಳೆ ಕೆಲಸ ಸಿಗಬೇಕು ಅಂತ ಹೇಳಿ, ಹಾಗೆಯೇ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕಂತೇಳಿ. ಖಂಡಿತ ಆ ರೀತಿ ಆಗಬೇಕು ಅಂತಂದರೆ ಗಣೇಶ ಏನಪ್ಪ ಅಂದರೆ ವಿಘ್ನ ನಿವಾರಕ, ಹಾಗೆಯೇ ಬೇಗ ಫಲ ನೀಡುವಂಥವನು. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಈಗ ಬರುವ ಅಂಗಾರಕ ಸಂಕಷ್ಟ ಚತುರ್ಥಿಯು ಸೇರಿಸಿ 5 ಬುಧವಾರ, ಅಂದರೆ ಇವತ್ತು ಮಂಗಳವಾರ ಪ್ರಾರಂಭ ಮಾಡ್ತೀರಿ, ನಂತರದಲ್ಲಿ ಬರುವಂಥ ಬುಧವಾರ ವಾರ ಆ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಗಣೇಶನ ದೇವಸ್ಥಾನಕ್ಕೆ ಮೊದಲು ಮನೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿರುವಂಥ ಗಣೇಶನಿಗೆ ಗರಿಕೆನಿಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಈ ಥರ ಕೆಲಸ ಆಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಅಥವಾ ಒಳ್ಳೆ ಸ್ಯಾಲ್ರಿ ಸಿಗಬೇಕು, ಅಥವಾ ನಮ್ಮಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ನನಗೆ ಸಂತಾನ ಆಗಬೇಕು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನೀವೇನೇ ಒಂದು ಕೋರಿಕೆ ಇದ್ರೂ ಕೇಳಿಕೊಂಡು ಗಣೇಶನ ಮುಂದೆ ಒಂದು ಪ್ಲೇಟಿನಲ್ಲಿ ನೀವು ಅಕ್ಕಿ ಮತ್ತು ಬೆಲ್ಲವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು, ನೀವು ನಂತರದಲ್ಲಿ ಅಕ್ಕಿ ಬೆಲ್ಲ ಎರಡನ್ನೂ ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು. ಇದೇ ರೀತಿಯೇ ಪ್ರತಿ ಬುಧವಾರ ಮಾಡಬೇಕು. ಈಗ ಮಂಗಳವಾರ ಪ್ರಾರಂಭ ಮಾಡ್ತೀರಿ, ನಂತರದಲ್ಲಿ ಬರುವ ಬುಧವಾರ ಮಾಡ್ಕೋಬೋದು. ಮಕ್ಕಳ ಕೈಲೂ ಮಾಡಿಸ್ಬೋದು, ನೀವು ದೊಡ್ಡವರು ಕೂಡ ಮಾಡ್ಬೋದು. ಮಕ್ಕಳು ಮನೇಲಿಲ್ಲ ಅಂದರೆ ದೊಡ್ಡವರು ಸಹ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಖಂಡಿತ ನಿಮಗೆ ಇದರಲ್ಲಿ ಒಂದು 2-3 ವಾರಗಳಾಗ್ತಿದ್ದಂಗೆ ನಿಮ್ಮಲ್ಲಿ ಬದಲಾವಣೆಗಳಾಗುತ್ತೆ. ಏನಾದರೂ ಒಂದು ನಿಮಗೆ ಸೂಚನೆ ಸಿಗ್ತಾ ಹೋಗುತ್ತದೆ, ಹೊಸ ಒಂದು ದಾರಿಗೂ ಕೂಡ ನಿಮಗೆ ಒಂದು ಫಲ ಸಿಗ್ತಾ ಹೋಗುತ್ತದೆ. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಗಣೇಶನಿಗೆ ತುಳಸಿ ಅರ್ಪಣೆ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ಕೆಂಪು ದಾಸವಾಳ, ಅದರ ಜೊತೆಯಲ್ಲಿ ದತ್ತುರ ಹೂವು ಸಿಕ್ಕರೆ ದತ್ತುರ ಹೂವು, ಅಥವಾ ಒಂದು ಗರಿಕೆ, ಆಮೇಲೆ ಮಲ್ಲಿಗೆ ಹೂವು, ಈ ಥರ ಒಂದು ಹೂವುಗಳಿಂದ ಅಲಂಕಾರ ಮಾಡಿ ತುಂಬಾ ಒಳ್ಳೆಯದು. ಅದರಲ್ಲೂ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕಂದ್ರೆ ಕಣಗಿಲೆ ಹೂವು ಸಿಗುತ್ತಲ್ಲ, ಕಣಗಿಲೆ ಹೂವಿಂದ ಹಾರ ಮಾಡಿ ಹಾಕಿದ್ರೆ ಆಧ್ಯಾತ್ಮಿಕವಾಗಿ, ಅಂದರೆ ಒಂದು ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸ ಎರಡರಲ್ಲೂ ಕೂಡ ನಿಮಗೆ ತುಂಬಾ ಒಳ್ಳೆಯ ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಈ ಥರ ಒಂದು ನಿಮ್ಮ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಈ ಥರ ಹೂಗಳನ್ನು ತೆಗೆದುಕೊಂಡು ಬಂದು ನೀವು ಪೂಜೆಯನ್ನು ಮಾಡ್ಬೋದು. ಅದರಲ್ಲಿ ಗರಿಕೆ ಬಹುಮುಖ್ಯವಾಗಿರಬೇಕು. ನಂತರದಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಅವತ್ತಿನ ದಿವಸ ನೀವು ಮಕ್ಕಳ ಕೈಲಾದ್ರೂ ಮಾಡಿಸಿ ನೀವೇ ಪೂಜೆ ಮಾಡಿದ್ರೂ ಕೂಡ ಮನೆಯಲ್ಲಿ ಅನ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇರೋದಕ್ಕಾಗದೇ ಹೋದರೂ ಕೂಡ ಅವಲಕ್ಕಿ, ಉಪ್ಪಿಟ್ಟು, ಈ ಥರ ನೀವೇನಾದ್ರೂ ಒಂದು ಧಾನ್ಯಗಳನ್ನು, ಒಂದು ಖಾದ್ಯಗಳನ್ನು ನೀವು ಮಾಡಿಕೊಂಡು ತಿನ್ಬೋದೇ ವಿನಃ ಅನ್ನವನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಅನ್ನ ಸಾಂಬಾರು ಮಾಡಬೇಡಿ. ಆಮೇಲೆ ಜೊತೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ಉಪಯೋಗಿಸ್ಬೇಡಿ. ಅವತ್ತೊಂದು ದಿವಸ ಸ್ವಲ್ಪ ಮಟ್ಟಿಗೆ ನೀವು ಈ ರೀತಿಯಾಗಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡು ನೀವು ಈ ಅಂಗಾರಕ ಸಂಕಷ್ಟ ಚತುರ್ಥಿ ಪೂಜೆ ಮಾಡಿದ್ದೇ ಅದಲ್ಲಿ ಖಂಡಿತ ಫಲ ಸಿಗ್ತಾ ಹೋಗುತ್ತದೆ. ಹಾಗೆ ತುಂಬ ಜನ ಕೇಳ್ತೀರಿ, ನನಗೆ ಇವತ್ತು 5ನೇ ದಿವಸ ಪೀರಿಯಡ್ಸ್ ಆಗಿದೆ, ಏನು ಮಾಡಬೇಕು ಅಂತೇಳಿ. ಅಂದರೆ ಮಂಗಳವಾರ ದಿವಸಕ್ಕೆ ಹಂಗಿದ್ದಾಗ ನಿಮಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. 5 ದಿವಸ ಕಂಪ್ಲೀಟ್ ಆಗಿ ತಲೆಸ್ನಾನ ಮಾಡಿಕೊಂಡು ನಂತರದಲ್ಲೇ ನಾವು ದೇವರ ಮನೆಗೆ ಹೋಗಬೇಕಾಗುತ್ತದೆ. ಹಾಗಾಗಿ ನಿಮ್ಮ ಬದಲಿಗೆ ನಿಮ್ಮ ಮನೆಯಲ್ಲಿರುವಂಥ ಯಾರೇ ಕೂಡ ಪೂಜೆಯನ್ನು ಮಾಡಿಕೊಳ್ಳಬಹುದು. ಆಮೇಲೆ ಗಣೇಶನಿಗೆ ಬೆಳಗ್ಗೆ ಪೂಜೆ ಮಾಡ್ಬೋದಾ ಅಂತಲೂ ಕೂಡ ಕೇಳ್ತಾ ಇರ್ತೀರಿ. ಬೆಳಗ್ಗೆ ಮಾಡಬಾರ್ದು ಆ ಥರ ಏನಿರೋದಿಲ್ಲ, ಬೆಳಗ್ಗೆ ಪೂಜೆ ಮಾಡ್ಬೋದು. ಆದರೆ ಈ ಒಂದು ಸಂಕಷ್ಟ ಚತುರ್ಥಿ ಏನಪ್ಪ ಅಂದರೆ ಸಂಜೆ ಸಮಯದಲ್ಲೇ ನಾವು ಮಾಡಬೇಕಾಗಿರುವಂಥದ್ದು, ಸೂರ್ಯಾಸ್ತ ನಂತರದಲ್ಲೇ ಮಾಡಬೇಕಾಗಿರುವಂಥದ್ದು. ನಿಮಗೆ ಸಮಯವಿಲ್ಲ ಅಂದರೆ ಬೆಳಗ್ಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಸಂಜೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ, ಅಂದರೆ ಒಂದು ಮಂಗಳಾರತಿ ಮಾಡ್ಕೊಂಡು ಮುಕ್ತಾಯ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂತಂದರೆ ನಾವು ಚಂದ್ರ ದರ್ಶನ ಮಾಡ್ದೇ ನಮಗೆ ಗಣೇಶನ ಪೂಜೆ ಮುಕ್ತಾಯ ಆಗೋದೇ ಇಲ್ಲ. ಹಾಗಾಗಿ ನಾವು ಸಂಜೆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಚಿಕ್ಕ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಖಂಡಿತ ಪೂಜೆಯನ್ನು ಮಾಡ್ಕೊಳ್ಳಿ, ನಿಮಗೆ ಸಂಪೂರ್ಣ ಗಣೇಶನ ಅನುಗ್ರಹ ಸಿಗ್ತಾ ಹೋಗುತ್ತದೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.